ನಾನು ಹೋದ ವರ್ಷ ಆಗಸ್ಟ್ 31ನೇ ತಾರೀಕು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ. ಇವಾಗ ಒಂದು ಪೊಲೀಸ್ ಆಫೀಸರು ವಾಟ್ಸಪ್ ಅಲ್ಲಿ ಡಿಸಪಿಯರಿಂಗ್ ಮೋಡ್ ಆನ್ ಮಾಡ್ಕೊಂಡು ಎಕ್ಸ್ಟ್ರಾ ಪ್ರೈವೇಟ್ ಟೀಚರ್ನ ಇಟ್ಕೊಂಡ್ಬಿಟ್ಟು ನಾವೇನು ಎಷ್ಟೋ ವರ್ಷದ ಹಳೆ ಫ್ರೆಂಡ್ಸು ಅನ್ನೋ ತರ ಮೆಸೇಜ್ ಮಾಡೈತೆ. ಇವಾಗ ಇದೆಲ್ಲ ನಾರ್ಮಲ್ಲ ಅಂತ ಎಕ್ಸ್ ಖಾತೆನಲ್ಲಿ ಬೆಂಗಳೂರು ಸಿಟಿ ಪೊಲೀಸರಿಗೆ ಬೆಂಗಳೂರು ಕಮಿಷನರ್ ಸಾಹೇಬರಿಗೆ ಟ್ಯಾಗ್ ಮಾಡ್ಬಿಟ್ಟು ಪೋಸ್ಟ್ ಹಾಕ್ಬಿಡ್ತು ಒಂದು ಹೆಣ್ಮಕ್ಳು. ಜೊತೆಗೆ ಆ ಪೊಲೀಸ್ ಆಫೀಸರ್ ಎಕ್ಸ್ಟ್ರಾ ಪ್ರೊಟೆಕ್ಷನ್ ತಗೊಂಡು ಹಾಕಿದ್ದ ವಾಟ್ಸಪ್ ಮೆಸೇಜ್ಗಳ ಸ್ಕ್ರೀನ್ ಶಾಟ್ಗಳನ್ನು ಹಾಕ್ಬೋದು. ಡಿಪಾರ್ಟ್ಮೆಂಟ್ ಮರ್ಯಾದೆನ ನಮ್ಮ ಪೊಲೀಸಿಗೆ ಹೆಂಗೆಲ್ಲ ಹರಾಜಾಗ್ತಾರೆ ನೋಡ್ರಿ. ರಾಬ್ರಿ, ಕಳ್ತನ, ಕರಪ್ಷನ್ನು, ರೇಪು, ಮರ್ಡ್ರು, ಇದ್ರ ಜೊತೆಗೆ ಒಂದು ಸಣ್ಣ ಮಗು ವೆನೆಲ್ಲ ಕೊಲೆ ಕೇಸ್ ಮುಚ್ಚಾಕೋದಕ್ಕೆ ಹೋಗಿ ತಲಾಕೊಂಡಿದ್ದು, ಅಲ್ಲಿ ಯಾರು ಮಂಜಿನ ಅಂಗಿ ಬೀಚ್ಕೊಂಡು ಬಯಲಾಟ ಆಡ್ತಿದ್ರೆ ಕೈ ಕಟ್ಕೊಂಡು ನೋಡ್ಕೊಂಡು ನಿಂತ್ಕೊಂಡು ಸಸ್ಪೆಂಡ್ ಆಗ್ಬೋದು. ವಾರಕ್ಕೊಂದ್ಸರಿ ಏನಾದ್ರೂ ಈ ಲೋಕಾಯುಕ್ತ ಟ್ರ್ಯಾಪ್ ಆಗೋದು. ಹೆಂಗೆಲ್ಲ ಇಲಾಖೆ ಮಾನನ ಬೀದಿಗೆ ತರ್ಬೋದು, ಹಂಗೆಲ್ಲ ತರ್ತಿದ್ದಾರೆ ನಮ್ಮ ಕೆಲವು ಪೊಲೀಸ್ ಆಫೀಸರ್. ಇದನ್ನೆಲ್ಲ ನೆಟ್ಟಿಗೆ ಮಾಡಿ ಅಂದರೆ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು RSSನ ರಿಜಿಸ್ಟರ್ ಮಾಡ್ಕೊಂಡು ಹೋರಾಡ್ತಾರೆ. ಹೋಲಿ ಬಿಡಿ. ಇವಾಗ ನಮ್ಮ ವಾಟ್ಸಪ್ ಆಫೀಸರ್ ಕತೆ ಹೇಳ್ತೀನಿ. ಹೋದ ವರ್ಷ ಆಗಸ್ಟ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದ ಒಂದು ಹೆಣ್ಣು ಮಗಳಿಗೆ 8660577068 ಅನ್ನೋ ಒಂದು ನಂಬರ್ನಿಂದ ಐ ಹೌ ಆರ್ ಯು ಮೇಡಮ್ ಅಂತ ಒಂದು ಮೆಸೇಜ್ ಬರುತ್ತೆ. ಇವಾಗ ಯಾಕೆ ನನಗೆ ಮೆಸೇಜ್ ಮಾಡ್ತೈತಲ್ಲ ಅಂತ ಈ ಹೆಣ್ಣು ಮಗಳು ಇರಿಟೇಟ್ ಮಾಡಿಕೊಂಡು ನನ್ನ ಕತೆ ಬಿಡು, ನೀನು ಯಾಕೆ ಮೆಸೇಜ್ ಮಾಡ್ತಿರೋದು ಇವಾಗ, ಅದನ್ನ ನೋಡಿ ಮೊದಲು ಅನ್ನಂತೆ. ಎನಿ ಪ್ರಾಬ್ಲಮ್ ವಿತ್ ಮೀ ಅಂತ ಈ ಆಫೀಸರ್. ಪ್ರಾಬ್ಲಮ್ ಆಗದೆ ಇರುತ್ತೇನಯ್ಯ, ಸುಮ್ಮನೆ ಮೆಸೇಜ್ ಯಾಕೆ ಮಾಡ್ತಿದ್ಯಾ ಅದನ್ನ ಹೇಳು. ಅದರಲ್ಲೂ ನೀನೊಬ್ಬ ಪೊಲೀಸ್ ಆಫೀಸರ್ ಆಗಿ ಇದ್ಕೊಂಡು ರೀಸನ್ ಇಲ್ಲದೆ ಮೆಸೇಜ್ ಮಾಡ್ತೀಯ ಅಂದ್ರೆ ಏನರ್ಥ ಅಂತ ಜೋರು ಮಾಡ್ತಿದ್ದಂಗೆ ಹೋಲಿ ಬಿಡಿ ಮೇಡಮ್ ಸಾರಿ ಅಂತ ಈ ಆಫೀಸರ್ ಜಾರ್ಕೊಡೋದಕ್ಕೆ ನೋಡ್ತು. ಈ ಹೆಣ್ಮಗಳು ಬಿಡ್ತಿಲ್ಲ. ನನ್ನ ನಂಬರ್ ಹೆಂಗಯ್ಯ ಸಿಕ್ತು ನಿನಗೆ? ಒಂದು 8-10 ತಿಂಗಳಿಂದ ನಾನೊಂದು ಕಂಪ್ಲೇಂಟ್ ಕೊಟ್ಟಿದ್ದೆ, ಅದರಲ್ಲಿ ಬರ್ಕೊಟ್ಟಿದ್ದ ನಂಬರ್ ತೊಗೊಂಡು ಇವಾಗ ಮೆಸೇಜ್ ಮಾಡ್ತೀಯ ಅಂದರೆ ಏನರ್ಥ, ಯಾಕೆ ಮೆಸೇಜ್ ಮಾಡಿದೆ, ಏನು ನಿಮ್ಮ ಉದ್ದೇಶ ಅಂತ ಕಳ್ಕೊಂಡ್ರೆ. ಹಂಗೇನು ಇಲ್ಲ ಮೇಡಮ್, ಸುಮ್ಮನೆ ಹಂಗೆ ನಿಮ್ಗೆ ನೆನಪಾಯಿತು ಅದಕ್ಕೆ ಮಾಡಿದೆ ಅಂತ ಕೊಡೋದ ಇವಯ್ಯ. ಅಲ್ಲ ಕಣಯ್ಯ, ಬರೀ ಹೆಂಗಸ್ರು ಮಾತ್ರ ನಿಮ್ಗೆ ನೆನಪಾಗೋದು. ಕಂಪ್ಲೇಂಟ್ ಕೊಡೋಕೆ ಬರೋ ಗಂಡಸ್ರುಗಳನ್ನು ಹಿಂಗೆ ನೆನಪಿಸ್ಕೊಂಡು ಮೆಸೇಜ್ ಮಾಡ್ತಾರೆ. ಏನೇ ನಿಮ್ಮ ಕತೆ ಅಂದರೆ ಹೋಲಿ ಬಿಡಿ ಮೇಡಮ್, ಇದೆಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ ಇನ್ಮೇಲೆ ನಾನು ನಿಮ್ಗೆ ಮೆಸೇಜ್ ಮಾಡಲ್ಲ ಅಂತ ಇವಯ್ಯ ಗುಂಜ್ಕೊಡೋದಕ್ಕೆ ಹೋಗ್ತಾರೆ. ನನಗೆ ಇಷ್ಟ ಆಗುತ್ತೋ ಇಲ್ವೋ ಅನ್ನೋದಲ್ಲ ಈ ವಿಷಯ. ಒಂದು ಹೆಣ್ಮಗಳು ಬಂದು ಕಂಪ್ಲೇಂಟ್ ಕೊಡ್ರೆ ಅದರಲ್ಲಿರೋ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಹಿಂಗೆ ಮೆಸೇಜ್ ಮಾಡ್ತೀಯಲ್ಲ, ಒಂದು ಗಂಡು ಆಫೀಸರ್ ಆಗಿ ಇಟ್ಕೊಂಡು ಮಾಡೋ ಕೆಲಸನ ಇದು. ದೂರು ಕೊಡೋಕೆ ಬರೋ ಹೆಂಗಸರ ನಡ್ಕೊಳ್ಳೋ ರೀತಿನ ಇದು ಅಂತ ಕ್ಲಾಸ್ ತಗೊಂಡ್ಬಿಟ್ಟು ಇದನ್ನೆಲ್ಲ ಸ್ಕ್ರೀನ್ ಶಾಟ್ ಮಾಡಿ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿ ಇದೆಲ್ಲ ನಿಮ್ಗೆ ಓಕೆನಾ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಪೊಲೀಸ್ ಕಮಿಷನರ್ಗೆ ಟ್ಯಾಗ್ ಮಾಡಿ. ಅಲ್ಲ ಕಣ್ರಿ, ಯಾವುದೋ ಒಂದು ಹೆಣ್ಮಗಳು ಬಂದು ಕೊಡೋ ಕಂಪ್ಲೇಂಟಲ್ಲಿರೋ ನಂಬರ್ ತಗೊಂಡು ಇನ್ಯಾವಲ್ಲ ಹಾಯ್ ಅನ್ನೋದಂತೆ, ಆ ಕಡೆಯಿಂದ ರಿಯಾಕ್ಷನ್ ಬಂದರೆ ಚಾಟಿಂಗು ಮೀಟಿಂಗು ಪಟಾಯಿಸೋದು ಇನ್ನೊಂದೋ ಮಾತಾಡೋದು, ಹಿಂಗೆ ತಿರುಗಿ ಬಿದ್ದರೆ ಸಾರಿ ಅಂದ್ಬಿಟ್ಟು ಎಸ್ಕೇಪ್ ಆಗ್ಬೋದು. ಇದೆಲ್ಲ ಪೊಲೀಸರು ಮಾಡೋ ಕೆಲಸ ಹೇಳಿ. ಹಿಂಗಾದರೆ ನೊಂದು ಹೆಣ್ಣು ಮಕ್ಕಳು ಕಂಪ್ಲೇಂಟ್ ಕಾಪಿನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಬರೆಯೋದಕ್ಕೆ ಹಿಂದೆ ಮುಂದೆ ನೋಡೋ ಥರ ಆಗ್ಬಿಡಲ್ಲ. ಇದ್ರ ಕಥೆನೇ ಹಿಂಗಾಗ್ಬಿಟ್ರೆ ಸೆನ್ಸಿಟಿವ್ ವಿಚಾರಗಳಲ್ಲಿ ಗೌಪ್ಯತೆ ಕತೆ ಹೆಂಗಾಗ್ಬೋದು ಅಂತ ಇಂಥವುಗಳನ್ನೆಲ್ಲ ರಿಪೇರಿ ಆಗ್ಬೇಕು.